ನಮಸ್ಕಾರ. ಕರ್ನಾಟಕ ಇದೀನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಮಹಿಳೆಯ ಬರ್ಬರ ಹತ್ಯೆ. ಕಾರಿನಲ್ಲಿ ಕರೆತಂದು ಕತ್ತು ಕೊಯ್ದು ಕಗ್ಗೋಲೆ. ಕೊಲೆ ನೋಡುತ್ತಾ ಸಾರ್ವಜನಿಕರು ಗಪ್ಚುಪ್. ಗೈರು ಹಾಜರಿಯ ನೆರಳಲ್ಲಿ ಬೇಲೂರು ಪುರಸಭೆ ಬಜೆಟ್ ಮಂಡನೆ. ಕೇವಲ 8 ಮಂದಿ ಭಾಗಿ. ಆಡಳಿತದ ಅಧಿಕಾರಿಗಳ ವಿರುದ್ಧ ಸದಸ್ಯರ ಕಿಡಿ. ಶಿರಬೆ ಬೆಟ್ಟದಲ್ಲಿ ಗಣಿಗಾರಿಕೆ ನಿಲ್ಲಿಸುವಂತೆ ಸಾರ್ವಜನಿಕರಿಂದ ಪ್ರತಿಭಟನೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಒತ್ತಾಯ. ಮಹಿಳೆ ಕೊಲೆಯ ಭೀಕರ ಲೈವ್ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬಳ್ಳೂರ್ಗಿ ಗ್ರಾಮದ ಹೊರವಲಯದ ಮುಖ್ಯ ರಸ್ತೆ ಬಳಿ ಘಟನೆ ಸಂಭವಿಸಿದೆ. ಅಫಜಲ್ಪುರ ತಾಲೂಕಿನ ಬಳ್ಳೂರ್ಗಿ ಗ್ರಾಮದ ರಸ್ತೆ ಪಕ್ಕದ ಜಮೀನಿನಲ್ಲಿ ಕಾರ್ ನಿಲ್ಲಿಸಿ ಮಹಿಳೆಯ ಕತ್ತು ಕೊಯ್ಯಲಾಗಿದೆ. ವಾಹನ ಸವಾರರ ಸಮ್ಮುಖದಲ್ಲಿಯೇ ಈ ಕೃತ್ಯ ಎಸಗಿದ್ದು ಮಹಿಳೆ ನೆರವಿಗೆ ಯಾರೂ ಧಾವಿಸಿಲ್ಲ. ಮಹಿಳೆಯನ್ನ ನಡು ರಸ್ತೆಯಲ್ಲಿ ಕೊಲೆ ಮಾಡುತ್ತಿದ್ದರೂ ನೋಡುತ್ತಾ ಮಾನವೀಯತೆ ಮೆರೆದಿದ್ದಾರೆ. ಬರ್ಬರವಾಗಿ ಕೊಲೆಗೈದು ಮಹಿಳೆಯ ಮೇಲೆ ಕಾರ್ ಓಡಿಸಿ ಎಸ್ಕೇಪ್ ಆದ ಕೊಲೆಗಡಕ ಸ್ಥಳಕ್ಕೆ ಅಫಜಲ್ಪುರ ಠಾಣೆ ಪೊಲೀಸರು ದೌಡಾಯಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೇಲೂರು ಪಟ್ಟಣದ ಪುರಸಭೆಯ 2026-27ನೇ ಸಾಲಿನ ಕರಡು ಬಜೆಟ್ ಸಭೆ ಗಂಭೀರ ನಿರ್ಲಕ್ಷ್ಯ ಹಾಗೂ ಸದಸ್ಯರ ಗೈರು ಹಾಜರಿಯ ನಡುವೆ ನಡೆದಿದೆ. ಪುರಸಭೆಯ ಕಾರ್ಯವೈಖರಿ ಕುರಿತಾಗಿ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗಳು ಎದ್ದಿವೆ. ಒಟ್ಟು 23 ಸದಸ್ಯರ ಪೈಕಿ ಕೇವಲ 8 ಮಂದಿ ಮಾತ್ರ ಸಭೆಗೆ ಹಾಜರಾಗಿದ್ದು, ಉಳಿದ ಸದಸ್ಯರ ಗೈರು ಹಾಜರಿ ತೀವ್ರ ಟೀಕೆಗೆ ಗುರಿಯಾಗಿದೆ. ಮೂಲತಃ ಬೆಳಗ್ಗೆ 11 ಗಂಟೆಗೆ ನಡೆಯಬೇಕಿದ್ದ ಸಾಮಾನ್ಯ ಸಭೆ ಕೋರಂ ಕೊರತೆಯಿಂದ ಆರಂಭವಾಗಿದೆ. ಹಲವು ಗಂಟೆಗಳ ವಿಳಂಬದ ನಂತರ ಸಂಜೆ 4 ಗಂಟೆಗೆ ಮುಂದೂಡಲಾಯಿತು. ಬಳಿಕ ಕನಿಷ್ಠ ಸದಸ್ಯರ ಸಾನ್ನಿಧ್ಯದಲ್ಲೇ ಬಜೆಟ್ ಮಂಡನೆ ನಡೆಯಿತು. ಪ್ರಮುಖ ಸಭೆಗೆ ಸದಸ್ಯರು ಗೈರಾಗಿರುವುದು ಆಟಂಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆ ಪರಿಣಮಿಸಿದೆ ಎಂಬ ಟೀಕೆ ಕೇಳಿಬಂದಿತು. ಪುರಸಭೆ ಪ್ರಭಾರಿ ಅಧ್ಯಕ್ಷೆ ಉಷಾ ಸತೀಶ್ ಅವರು ಬಜೆಟ್ ಮಂಡಿಸಿ ಮಾತನಾಡಿ, ಪಟ್ಟಣದ ಸಮಗ್ರ ಅಭಿವೃದ್ಧಿಯನ್ನು ಗುರಿಯಾಗಿಸಿಕೊಂಡು ಬಜೆಟ್ ರೂಪಿಸಲಾಗಿದೆ ಎಂದು ತಿಳಿಸಿದರು. ಬೇಲೂರಿಗೆ ಪ್ರತಿದಿನ ಆಗಮಿಸುವ ಪ್ರವಾಸಿಗರು, ಭಕ್ತರು ಹಾಗೂ ಸ್ಥಳೀಯ ನಾಗರಿಕರಿಗೆ ಉತ್ತಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ. ಕುಡಿಯುವ ನೀರಿನ ಸಮರ್ಪಕ ಪೂರೈಕೆ, ಬೀದಿ ದೀಪಗಳ ಸುಧಾರಣೆ, ನೈರ್ಮಲ್ಯ ನಿರ್ವಹಣೆ, ರಸ್ತೆ ಮತ್ತು ಚರಂಡಿಗಳ ಅಭಿವೃದ್ಧಿ, ಉದ್ಯಾನವನಗಳ ನಿರ್ಮಾಣ ಮತ್ತು ಸುಧಾರಣೆ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಆದ್ಯತೆ ನೀಡಲಾಗಿದೆ. ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳಲ್ಲಿ ಹೆಚ್ಚಿನ ಅನುದಾನ ಪಡೆಯುವ ನಿರೀಕ್ಷೆ ಇದ್ದು, ಅದನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಾಗುತ್ತದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಆದಾಯ ವೆಚ್ಚ ಅಂದಾಜು 2026-27ನೇ ಸಾಲಿನಲ್ಲಿ ಒಟ್ಟು 16.57 ಕೋಟಿ ಆದಾಯ ನಿರೀಕ್ಷಿಸಲಾಗಿದ್ದು, 25.22 ಕೋಟಿ ವೆಚ್ಚ ಅಂದಾಜಿಸಲಾಗಿದೆ. ಪ್ರಾರಂಭಿಕ ಶುಲ್ಕ ಸೇರಿಸಿ 92.20 ಲಕ್ಷ ಉಳಿತಾಯ ಸಾಧಿಸುವಂತೆ ಬಜೆಟ್ ರೂಪಿಸಲಾಗಿದೆ ಎಂದು ವಿವರಿಸಿದರು. ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ ಶಿಗ್ಗಾವಿ, ತೀರ್ಥಕುಮಾರಿ ವೆಂಕಟೇಶ್, ಆರೋಗ್ಯಾಧಿಕಾರಿ ಲೋಹಿತ್ ಸೇರಿದಂತೆ ಕೆಲ ಸದಸ್ಯರು ಉಪಸ್ಥಿತರಿದ್ದರು. ನಿಮ್ಮ ಹಿತಾಸಕ್ತಿ ಆದರೆ ನೀವು ಕೈ ಚೆಲ್ಲೂರಲ್ಲ ಮಾಡತಕ್ಕಂಥ ಕೆಲಸ ಮಾಡೇ ಮಾಡ್ತೀವಿ. ನಾವು ಮುಂದುವರೆದು ನಾವು ಏನಾದರೂ ಅನಾಹುತ ಮಾಡೋದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ನೀವು ಕೆಲಸ ಮಾಡಿ. 12 ತಿದ್ದುಪಡಿ ಮಾಡಿ. 12ಕ್ಕೆ ನಾವು ಲೋಕಾಯುಕ್ತ ರೇಷಿಗೆ ಸಮಗ್ರ ಇನ್ನೂ ಡಾಕ್ಯುಮೆಂಟ್ ಕೊಡ್ತೀವಿ. ಇದೊಂದೇ ಎಲ್ಲ ಕಥೆಗಳು ನಿಮ್ಮ ಹೇಳಿ ನನಗೆ ಸಾಕಾಗಿದೆ. ಆಳ್ದ ಕಿಸ್ಬಾಯಿ ದಾಸ ನಂಗೆ ಹೇಳಕ್ಕೆ ರೆಡಿಲ್ಲ. ನಾವು ಮಾಡಲ್ಲ. ಇನ್ನ ತಗೊಂಡು ಅರ್ಜಿ ಇಲ್ಲಲ್ಲಿ ಕೊಟ್ಟು ಇದೆಲ್ಲ ಸಾರ್ವಜನಿಕ ಹಿತಾಸಕ್ತಿನ ಅರ್ಜಿನ ಹಾಕ್ತೀವಿ. ನಾವು ಕಂಟೆಂಟ್ ಹಾಕ್ತೀವಿ, ಸಾರ್ವಜನಿಕ ಹಿತಾಸಕ್ತಿನ ಹಾಕ್ತೀವಿ. ಯಾಕೆ ಒಂದು ಕಾರಣ ವಿಮರ್ಶಿಸಿರೋ ಮಾಡಲ್ಲ. ನೀವು ಗಣಪತಿ ದೇವಸ್ಥಾನಗಳು ದೇವಸ್ಥಾನ ಜಾಗಕ್ಕೆ ನಿಮ್ಗೆ ಗೌರವನೇ ಇಲ್ಲ ರೀ. ನಮ್ಮ ಮನೆ ಖಾತೆ ಹಾಳಾಗಲಿ. ದೇವಸ್ಥಾನ ಮಾಡಲ್ವೇನ್ರಿ? ಹೋರಾಟವೇನಂತೆ ಅವರು ನಿಮ್ಗೆ ಮನುಷ್ಯತ್ವನೇನ್ರಿ? ದೇವಸ್ಥಾನ ಜಾಗ ಎಲ್ಲ ಲೂಟಿ ಮಾಡ್ತಾರಲ್ರಿ. ನೀವು ಆಟ ಮಾಡ್ಕೊಡ್ತೀರಲ್ರಿ. ಭೀಕರ ಬಂದ್ರೆ ಗೊತ್ತಿರಿ ನಿಮಗೆ? ವಾಟ್ ಇಸ್ ಭೀಕರ? ನೀವು ನಾವು ಚರ್ಚೆ ಮಾಡೋದ ವಿಚಾರನ ಇದು? ನಿಮ್ಗೆ ಕಾನೂನು ಹೇಳ್ತದೆ ಹೇಳಿ. ನಮ್ಮ ಅಭಿಪ್ರಾಯ ಬೇಡ. ನಮ್ಮ ಅಭಿಪ್ರಾಯ ಬರೋದು 3ನೇ ಮೀಟಿಂಗಿಗೆ, 3ನೇ ಹರಾಜಿಗೆ ನಮ್ಮ ಅಭಿಪ್ರಾಯ ಇವಾಗ ಬರುತ್ತಾ? ನೀವು ನೆಗೋಸಿಯೇಷನ್ ಮಾಡಬೇಕು, ಇಲ್ಲ ಅಷ್ಟಕ್ಕೆ ತಗೊಳ್ಳಿ ಅಂತ ಹೇಳ್ಬೇಕು. ಏನಾರ ಮಾಡಿದ್ದೀರಾ? ಏನೂ ಮಾಡಿಲ್ಲ. ನಾನು ಹೇಳೋದು ಇವೆಲ್ಲ ಪ್ರೊಸೀಜರ್ ಲಾಸು. ನಿಮಗೆ ಆಸಕ್ತಿ ಏನಾಗಿದೆ ಗೊತ್ತಾ? ಬಂದಿದ್ದೀರಾ ಎಲ್ಲ ಅಧಿಕಾರಿಗಳು, ಏನೋ ಕಾಟಾಚಾರಕ್ಕೆ ಇಲ್ಲಿ ಹೇಳೋರು ಕೇಳೋರು ಯಾರೋ ದಿಕ್ಕು ದೆಸೆ ಇಲ್ಲದಂಗೆ ಆಗೋಗಿದೆ. ಪುರಸಭೆ ಸದಸ್ಯರುಗಳ ಅವಧಿ 4 ತಿಂಗಳು ಮುಗಿತಾ ಬಂದಿದೆ. ಎಲ್ಲರೂ ಆಸಕ್ತಿ ಕಳ್ಕೊಂಡಿದ್ದಾರೆ. ಯಾಕೆಂದರೆ ನಿಮ್ಮ ಹತ್ರ ಎಷ್ಟು ಚರ್ಚೆ ಮಾಡಿ ಏನು ಮಾಡಿದ್ರು ಅಷ್ಟೇ. ಸದಸ್ಯಗಳು ಇಟ್ಕೊಂಡ್ಬಂದು ಕೆಲಸ ಆಗುತ್ತೋ ಅಥವಾ ಡೈರೆಕ್ಟಾಗಿ ಬಂದು ಅಧಿಕಾರಿಗಳನ್ನ ಅಥವಾ ಮಧ್ಯವರ್ತಿ ಬ್ರೋಕರ್ಗಳು ಕರ್ಕೊಂಡ್ಬಂದು ಕೆಲಸ ಮಾಡ್ಕೊಂತಾರೋ ಜನಗಳು ಆ ನಿರ್ಧಾರಕ್ಕೆ ಬಂದಾಗಿದೆ. ಸದಸ್ಯರುಗಳಿಗೆ ಕಿಮ್ಮತ್ತಿನ ಎಲ್ಲ ಹಕ್ಕು ಚ್ಯುತಿ ಆಗೋಗಿದೆ. ಕಿಮ್ಮತ್ತಿನ ಬೆಲೆ ಇಲ್ಲದಂಗೆ ಆಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕರ್ನಾಟಕ ರಕ್ಷಣಾ ವೇದಿಕೆ ಜಂಟಿಯಾಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಿಲ್ಲೆಯಲ್ಲಿರುವ ಶಿಲುಬೆ ಬೆಟ್ಟದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ನಿಲ್ಲಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ.
ಈ ವೇಳೆ ಗ್ರಾಮಸ್ಥರು ಮಾತನಾಡಿ ಪವಿತ್ರವಾದ ಶಿಲುಬೆ ಬೆಟ್ಟದಲ್ಲಿ ಗಣಿಗಾರಿಕೆ ಮಾಡುವುದನ್ನು ಅನೇಕ ತಿಂಗಳುಗಳಿಂದ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿದ್ದು ಜಿಲ್ಲಾಧಿಕಾರಿಯವರು ಗಣಿಗಾರಿಕೆಗೆ ಅನುಮತಿ ನೀಡುವುದಿಲ್ಲ ಎಂದು ಹೇಳಿದರು. ಆದರೆ ಈಗ ತಹಶೀಲ್ದಾರ್ ಅವರು ಜಿಲ್ಲಾಡಳಿತ ಗಣಿಗಾರಿಕೆಗೆ ಅನುಮತಿ ನೀಡಿದೆ ಎಂದು ಪೊಲೀಸರನ್ನ ಕಾವಲಿಗಿರಿಸಿ ಗಣಿಗಾರಿಕೆ ಆರಂಭಿಸಿದ್ದಾರೆ. ನಾವು ಕೇಳಲು ಹೋದರೆ ನಿಮ್ಮ ಮೇಲೆ ಕೇಸ್ ದಾಖಲಿಸುತ್ತೇವೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ. ಹಾಗಾಗಿ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರಿಸುತ್ತಿದ್ದೇವೆ. ಗಣಿಗಾರಿಕೆ ನಿಲ್ಲಿಸಬೇಕು, ಇಲ್ಲವೇ ಇಡೀ ಗ್ರಾಮವನ್ನೇ ಅವರ ಸುಪರ್ದಿಗೆ ತೆಗೆದುಕೊಳ್ಳಲಿ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. DC ಅವರು ಇಲ್ಲಿಂದ ಕಳಿಸೋದು ಆಗಿದೆ. ನಾವು ಯಾವುದೇ ಕಾರಣಕ್ಕೂ ನಾವು ಪರ್ಮಿಷನ್ ಕೊಟ್ಟಿಲ್ಲ. ಅವ್ರನ್ನ ಶಿಲ್ಬೆ ಬೆಟ್ಟನ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಕೊಡಲ್ಲ ಅನ್ನೋದು. ಅಲ್ಲಿ ನೋಡಿದ್ರೆ ತಹಸೀಲ್ದಾರ್ ಒಂದೊಂದು ಮೀಟಿಂಗ್ ಕರೆಯೋದು. ತಹಸೀಲ್ದಾರ್ ಮೀಟಿಂಗ್ ಕರೆದುಬಿಟ್ಟು ಅನ್ನೇ ನಾವೇ ಹೋಗಿದ್ರೆ ಹೆಣ್ಮಕ್ಳಿಗೆಲ್ಲ ಕರೆಸಿ ನೀವು ಸರ್ವೆ ಮಾಡೋಕ್ಕೆ ನೋಡೋಕ್ಕೆ DSP ಅವರು ಅಲ್ಲಿಗೆ ಹೋಗಿದ್ದಾರೆ. ಆದರೆ ಪೊಲೀಸ್ ಸ್ಟೇಷನಿಗೆ ನೀವೆಲ್ಲ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ನಾವು ಇದ್ದೀವಿ. ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆಗಿರೋಂಥ ವಿಟ್ಲಾನೂ ಇದ್ದಾರೆ. ನಮ್ಮ ರೈತ ಮುಖಂಡರು ನಾವೆಲ್ಲ ಹೋಗಿದ್ರೆ ನೀವು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ. DC ಅವರೇ, ಜಿಲ್ಲಾಧಿಕಾರಿಯವರೇ ಅನುಮತಿ ಕೊಟ್ಟವ್ರೆ. ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೀವೇನಾರ ಕೆಲಸ ಮಾಡೋಕ್ಕೆ ಕೊಟ್ಟಿಲ್ಲ ಅಂದರೆ ನಿಮ್ಮನ್ನ ಕೇಸ್ ಮಾಡ್ತೀವಿ, ಜಾತಿ ಇಂಧನ ಕೇಸನ್ನ ಮಾಡ್ತೀವಿ ಅಂತ ಹೇಳಿ ಎದುರಿಸಿ ಜನಗಳನ್ನು ಇದು ಮಾಡ್ತವ್ರೆ. ಆದರೆ ಕಾರಣದಿಂದ ನಾವು ಜಿಲ್ಲಾಧಿಕಾರಿ ಮೇಲೆ ಅಪೂರ ಗೌರವ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ದು. ಅವ್ರು ಹೇಳ್ದಂಗೆ ನಾವು ತಿಳಿದು ಆಯಿತು ಮೇಡಮ್ ಅವರೇ, ನೀವೇ ನಮಗೆ ಸರ್ಕಾರ ಇದ್ದಂಗೆ. ಈ ಸಂದರ್ಭದಲ್ಲಿ ಪ್ರಮುಖ ರೈತ ಮುಖಂಡರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅನುಮಾನಾಸ್ಪದವಾಗಿ ಜೋಳದ ಹೊಲದ ಮಧ್ಯದಲ್ಲಿ ಅಡಗಿ ಕುಳಿತಿದ್ದ ಅಪರಿಚಿತ ವ್ಯಕ್ತಿಗಳನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ನಗರದ ಗವೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ಗ್ರಾಮಸ್ಥರ ಮನೆಯ ಬಳಿ ನೀರು ಕೀಳುವ ರೀತಿಯಲ್ಲಿ ಅಪರಿಚಿತ ಮಹಿಳೆ ಬಂದಿದ್ದಾರೆ. ದರೋಡೆಕೋರರೆಂದು ಅನುಮಾನಗೊಂಡ ಮನೆ ಮಾಲೀಕರು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕಾಗಮಿಸಿದ 112 ಪೊಲೀಸರು ಗ್ರಾಮಸ್ಥರ ಮಾಹಿತಿ ಮೇರೆಗೆ ಸ್ಥಳ ಪರಿಶೀಲನೆ ನಡೆಸಿ ಮಹಿಳೆಯನ್ನು ವಿಚಾರಿಸಿದ್ದಾರೆ. ವಿಚಾರಣೆ ವೇಳೆ ಜೋಳದ ಹೊಲದ ಮಧ್ಯದಲ್ಲಿ ಇನ್ನೂ 3 ಅಡಗಿರುವುದು ಬಹಿರಂಗವಾಗಿದೆ. ಪೊಲೀಸರು ಆಗಮಿಸುತ್ತಿದ್ದಂತೆ ಜೋಳದ ಹೊಲದಲ್ಲಿ ಅಡಗಿದ್ದ 4ರಲ್ಲಿ ಓರ್ವ ಪರಾರಿಯಾಗಿದ್ದು 3ರನ್ನ ಸ್ಥಳದಲ್ಲಿಯೇ ವಿಚಾರಣೆ ನಡೆಸಿದ್ರು. ಈ ವೇಳೆ ಮಾತನಾಡಿರುವ ಅಪರಿಚಿತ ಮಹಿಳೆ, ಮೈಸೂರು ಜಿಲ್ಲೆಯ KR ನಗರದಲ್ಲಿ ಕಳೆದ 1 ವರ್ಷದಿಂದ ಕೂಲಿ ಕೆಲಸ ಮಾಡಿಕೊಂಡಿದ್ದೆವು. ಆದರೆ ಮೇಸ್ತ್ರಿ ಕೂಲಿ ಕೆಲಸದ ಸಂಬಳ ನೀಡದೆ ಕೂಲಿ ಮಾಡಿಸಿಕೊಂಡಿದ್ದಾರೆ. ಕೂಲಿ ಕೇಳಿದವರ ಮೇಲೆ ಹಲ್ಲೆ ಮಾಡುತ್ತಾರೆ ಎಂದು ಆರೋಪಿಸಿದ್ರು. ಆದ್ದರಿಂದ ತಪ್ಪಿಸಿಕೊಂಡು ನಗರದ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದೆವು. ಆದರೆ ನಮ್ಮನ್ನ ಮೇಸ್ತ್ರಿಯ ಮಗ ಹಿಂಬಾಲಿಸಿಕೊಂಡು ಬಂದ ಹಿನ್ನೆಲೆಯಲ್ಲಿ ದಾರಿ ತಿಳಿಯದೆ ಗ್ರಾಮದ ಕಡೆ ಬಂದಿದ್ದೇವೆ ಎಂದು ತಿಳಿಸಿದ್ರು. ರಾತ್ರಿಯಾಗಿದ್ದರಿಂದ ಜೋಳದ ಹೊಲದಲ್ಲಿ ಮಲಗಿದ್ದೆವು ಎಂದು ಉತ್ತರಿಸಿದ್ದಾರೆ. ವೇದಭಾರತಿ ಹೊಯ್ಸಲನಗರ ಹಾಸನ ಸಂಸ್ಥೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಉಮಾಮಹೇಶ್ವರ್ ಗುರೂಜಿ ಅವರು ತಿಳಿಸಿದರು. ನಗರದ ಹಾಗೂ ಜಿಲ್ಲೆಯ ಸಾರ್ವಜನಿಕರಿಗೆ ಆರೋಗ್ಯ ಸೇವೆಗಳನ್ನು ತಲುಪಿಸುವ ಉದ್ದೇಶದಿಂದ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದ್ದು, ಈ ಸ್ವಸ್ಥ ಅಂತಾರಾಷ್ಟ್ರೀಯ ವಾಸ್ತುಯೋಗ, ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ ಹಾಗೂ ಸಾಂಪ್ರದಾಯಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಸಂಶೋಧನಾ ಸಂಸ್ಥೆಯು ಶಿಬಿರವು ಮಾರ್ಚ್ 28ರಂದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಮತ್ತು ಮಾರ್ಚ್ 29ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನಡೆಯಲಿದ್ದು, ಶಿಬಿರದಲ್ಲಿ ದೈಹಿಕ, ಮಾನಸಿಕ ಹಾಗೂ ಕೌಟುಂಬಿಕ ಆರೋಗ್ಯ ಸಮಸ್ಯೆಗಳಿಗೆ ಉಚಿತ ವೈಯಕ್ತಿಕ ಆಪ್ತ ಸಮಾಲೋಚನೆ ಮತ್ತು ಆರೋಗ್ಯ ಮಾರ್ಗದರ್ಶನ ನೀಡಲಾಗುತ್ತದೆ. ವಿಶೇಷವಾಗಿ ಸಾಂಪ್ರದಾಯಿಕ ಕಣ್ಣಿನ ಔಷಧ ಚಿಕಿತ್ಸೆಯು ಲಭ್ಯವಿದ್ದು, ಕಣ್ಣಿನ ದೃಷ್ಟಿದೋಷ, ತಲೆನೋವು, ಅರ್ಧ ತಲೆನೋವು, ಮೂಗು ಹಾಗೂ ಗಂಟಲಿನ ಸಮಸ್ಯೆಗಳು, ಥೈರಾಯ್ಡ್ ಸಮಸ್ಯೆಗಳು, ಮಹಿಳೆಯರ ಮುಟ್ಟಿನ ಹೊಟ್ಟೆನೋವು ಹಾಗೂ ಗರ್ಭಕೋಶದ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲಾಗುತ್ತದೆ. ಈ ಚಿಕಿತ್ಸೆಗೆ ಪ್ರತಿ ವ್ಯಕ್ತಿಗೆ 50 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಎಂದರು. ಸಂಶೋಧನೆ ಮಾಡುವ ಕ್ರಮವನ್ನು ಅಳಿಸ್ಕೊಂಡಿರೋದ್ರಿಂದ ಅದನ್ನು ಹಾಸನಕ್ಕೂ ಕೂಡ ನೀವು ಯಾಕೆ ಪರಿಚಯ ಮಾಡಬಾರ್ದು ಅಂತ ಶ್ರೀಧರ್ಜಿಯವರು ಕೇಳ್ತಾ ಇದ್ದರು. ಕಳೆದ ಜನವರಿಯಲ್ಲಿ ಮತ್ತು ಫೆಬ್ರವರಿಯಲ್ಲಿ ಚಿಕ್ಕ ಮಟ್ಟದ ಒಂದು ಕಾರ್ಯಕ್ರಮವನ್ನು ಅವ್ರ ಮನೆಯಲ್ಲಿ ಒಂದು 106 ಸದಸ್ಯರಿಗೆ ಮಾಡಿದ್ದಾಯಿತು. ಈಗ ಈ ಸಲ ಮಾಡುವಾಗ ಸಾಧ್ಯವಾದಷ್ಟು ಹಾಸನದ ಸಾರ್ವಜನಿಕರಿಗೆ ವಿಷಯ ತಲುಪಲಿ, ಕೇವಲ ಪರಿಚಯ ಇರೋ 10 ಜನರಿಗೆ ಮಾತ್ರ ಅಲ್ಲ, ಸಾರ್ವಜನಿಕರಿಗೂ ಕೂಡ ಈ ವಿಷಯ ಮುಟ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಹಾಸನದ ಪತ್ರಕರ್ತರ ಸನ್ಮಿತ್ರರ ಮುಂದೆ ನಾನು ಬಂದು ಕೂತ್ಕೊಂಡಿದ್ದೀನಿ. ಕಳೆದ 30 ವರ್ಷಗಳ ಸಾಧನೆಯಲ್ಲಿ ನಾನು ಕಂಡ ಹಾಗೆ ರೋಗ ಅಂತ ಬಂದಾಗ ಕಾಯಿಲೆ ಹೆಸರು ಮತ್ತು ರಕ್ತ ಪರೀಕ್ಷೆ ನೋಡಿಬಿಟ್ಟು ಔಷಧಿಯನ್ನು ಕೊಡೋದ್ರ ಬದಲು ಪ್ರತಿಯೊಬ್ಬರ ಜೊತೆಯಲ್ಲೂ ಕುಳಿತು ಮಾತನಾಡಿದಾಗ ಅವರ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಚಿಕಿತ್ಸೆ ಮಾಡೋದು ತುಂಬ ಒಳ್ಳೆಯದು ಅನ್ನೋ ಒಂದು ಕ್ರಮವನ್ನು ಈ ವೇಳೆ ಹರಿಹರಪುರ ಶ್ರೀಧರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬೇಲೂರು ನಗರದ ಐತಿಹಾಸಿಕ ಶ್ರೀ ಚೆನ್ನಕೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮ ರಥೋತ್ಸವ ಅಂಗವಾಗಿ ವಿಶೇಷ ಭದ್ರತಾ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ಬುಧವಾರ ಸಂಜೆ ದೇವಾಲಯಕ್ಕೆ ಭೇಟಿ ನೀಡಿದರು. ಈ ವೇಳೆ ದೇವಾಲಯದ ಆವರಣ, ಪ್ರವೇಶ ದ್ವಾರಗಳು, ರಥೋತ್ಸವ ಮಾರ್ಗ ಸೇರಿದಂತೆ ಪ್ರಮುಖ ಸ್ಥಳಗಳ ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಭಕ್ತರ ಹೆಚ್ಚಿನ ಸಂಖ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಸೂಕ್ಷ್ಮ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮತ್ತು ವಾಹನ ಪಾರ್ಕಿಂಗ್ಗೆ ಸೂಕ್ತ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅಧಿಕಾರಿಗಳಿಗೆ ಸೂಚನೆ ನೀಡಿದರು.
ಇದೇ ಸಂದರ್ಭದಲ್ಲಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಡಿವೈಎಸ್ಪಿ ಗೋಪಿ ಮತ್ತು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೊಂದಿಗೆ ಭದ್ರತಾ ವ್ಯವಸ್ಥೆಯ ಬಗ್ಗೆ ಚರ್ಚೆ ನಡೆಸಿದರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದರು. ಜಾತ್ರಾ ಮಹೋತ್ಸವವು ಶಾಂತಿಯುತವಾಗಿ ಹಾಗೂ ಸುರಕ್ಷಿತವಾಗಿ ನಡೆಯಲು ಅಗತ್ಯ ಇರುವ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದರು. ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವ ಸಕಲೇಶಪುರ ತಾಲೂಕಿನ ಭಾಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚಿನ್ನಸ್ವಾಮಿ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ಇಂದು ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಕರವೇ ತಾಲೂಕು ಅಧ್ಯಕ್ಷ ಗಗನ್ ಹಾಡ್ಲಲ್ಲಿ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಪಿಡಿಒ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಭ್ರಷ್ಟಾಚಾರದ ದಾಖಲೆಗಳನ್ನು ನೀಡಿದರೂ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ವಿಳಂಬ ಮಾಡುತ್ತಿರುವುದು ಸರಿಯಲ್ಲ ಎಂದು ಪ್ರತಿಭಟನಾಕಾರರು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಗನ್ ಹಾಡ್ಲಲ್ಲಿ 15ನೇ ಹಣಕಾಸು ಯೋಜನೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ನಡೆದಿರುವ ಹಗರಣದ ಬಗ್ಗೆ ಸ್ಪಷ್ಟ ದಾಖಲೆಗಳಿದ್ದರೂ ಅಧಿಕಾರಿಗಳನ್ನು ರಕ್ಷಿಸುವ ಕೆಲಸ ಮಾಡಲಾಗುತ್ತಿದೆ. ವರ್ಗಾವಣೆ ಶಿಕ್ಷೆಯಲ್ಲ, ಅದು ಕೇವಲ ಸ್ಥಾನ ಬದಲಾವಣೆ ಮಾತ್ರ. ಭ್ರಷ್ಟ ಅಧಿಕಾರಿಯನ್ನ ಅಮಾನತುಗೊಳಿಸುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಸಿದರು. ಇವತ್ತು ಏನು ತಾಲೂಕು ಪಂಚಾಯತಿ ಕಚೇರಿ ಎದುರು ಬಂದು ಪ್ರತಿಭಟನೆ ಕೂತಿದ್ವಿ. ಭಾಗ್ಯ ಪಂಚಾಯತಿ ಪಿಡಿಒ ಆದಂಥ ಚಿನ್ನಸ್ವಾಮಿಯನ್ನು ಅಮಾನತು ಮಾಡುವ ವಿಷಯವಾಗಿ ಆಗಲೇ ಬೆಳಗ್ಗೆಯಿಂದ ನಾವು ಬಂದು ಇಲ್ಲಿ ಕೂತಿದ್ದೀವಿ. ಇವರು ಸರ್ ಬಂದು ಮಾತಾಡಿದರು, ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಷ್ಟು ಭ್ರಷ್ಟಾಚಾರ ಮಾಡಿದ ಅಧಿಕಾರಿ ಸಾಕ್ಷಿ ಸಮೇತ ತಗೊಂಡು ಬಂದಿದ್ದೀವಿ, ಅವರು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಇವತ್ತು ಹೇಳ್ತಾ ಇದ್ದಾರಲ್ಲ. ಇದು ನಮ್ಮ ಸಕಲೇಶಪುರದ ವ್ಯವಸ್ಥೆ ಎಲ್ಲಿವರೆಗೆ ಹೋಗಿದೆ, ಅಧಿಕಾರಿಗಳು ಯಾವ ಮಟ್ಟಕ್ಕೆ ಅವ್ರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಅನ್ನೋದು ಸಕಲೇಶಪುರದ ಸಾರ್ವಜನಿಕರ ಮೊದಲನೇ ಇದಾಗ್ಬಿಟ್ಟಿದೆ. ಈಗ ಪ್ರಶ್ನೆ ಆಗ್ಬಿಟ್ಟಿದೆ. ನಮ್ಮ ಸಕಲೇಶಪುರದಲ್ಲಿ ಮೊದಲನೇ ಪ್ರಶ್ನೆ ಭ್ರಷ್ಟಾಚಾರಗಳನ್ನ ಸೇವ್ ಮಾಡೋಂಥದ್ದು. ಮತ್ತು ಎರಡನೇದಾಗಿ ರಾಜಕೀಯ 3 ಪಕ್ಷದವರು ಒಂದು ದಿನ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಾರೆ? ಮೂರು ದಿನದಿಂದ ಮಾಧ್ಯಮದಲ್ಲಿ ಬರ್ತದೆ, ಪತ್ರಿಕೆಯಲ್ಲಿ ಬರ್ತದೆ, ಒಬ್ಬರು ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ 3 ಪಕ್ಷದವರು. ಇದು ಯಾವ ಮಟ್ಟಕ್ಕೆ ರಾಜಕೀಯ ಆಗಿದೆ, ಯಾವ ರೀತಿ ಇದು ಚಿನ್ನಸ್ವಾಮಿನ ರಕ್ಷಣೆ ಮಾಡ್ತಾರೆ, ಯಾವ ರೀತಿ ಆಡಳಿತ ವ್ಯವಸ್ಥೆ ಆಗಿದೆ ಅನ್ನೋದು ಇವಾಗ ನಮ್ಮಲ್ಲೆಲ್ಲ ಅನುಮಾನ ಕಾಡ್ತಾ ಇದೆ. ಈ ಧರಣಿ ನಾವು ಅಹೋರಾತ್ರಿ ಧರಣಿ, ರಾತ್ರಿ ಇವತ್ತು ನಾಳೆ ಯಾವತ್ತು ಎಲ್ಲಿವರೆಗೆ ಅಮಾನತು ಮಾಡ್ತಾರೆ ಅಲ್ಲಿವರೆಗೆ ಇಲ್ಲಿ ಕೂತು ಯಾವುದೇ ಕಾರಣಕ್ಕೂ ಅಮಾನತಾಗತ್ತ ಕೈಲಿಂದ ಹೋಗಲ್ಲ ಅಂತ ಈ ಮೂಲಕ ಹೇಳ್ತಿದ್ದೀನಿ. ಮತ್ತು ಈ ವಿಚಾರ ಸರ್ಕಾರದ ಮಟ್ಟಕ್ಕೂ ಮುಟ್ಟಬೇಕು, ಎಲ್ಲ ಸರ್ಕಾರದಲ್ಲೂ ಚರ್ಚೆ ಆಗಬೇಕು ವಿಚಾರ. ಇಷ್ಟು ಭ್ರಷ್ಟಾಚಾರಿ ಸಾಕ್ಷಿ ಇದ್ರೂ ಕೂಡ ಇವರು ಅಮಾನತ್ ಮಾಡ್ತಿಲ್ಲ ಅನ್ನೋದು, ಸಾಕ್ಷಿ ಸಮೇತ ಸಾಕ್ಷಿ ಎಲ್ಲ ಕೊಡ್ತಾ ಇದ್ದೀವಿ, ಇವ್ರನ್ನ ಅಮಾನತ್ ಮಾಡ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಕ್ವಶನ್ ಆಗ್ಬಿಟ್ಟಿದೆ. ಸಕಲೇಶಪುರ ತಾಲೂಕಲ್ಲಿ ಯಾರಿಗೂ ಏನು ಆಗ್ತಾ ಇದೆ ಸಕಲೇಶಪುರ ತಾಲೂಕು ಅನ್ನೋದೇ ಎಲ್ಲರಿಗೂ ಈ ಥರ ಆಗ್ಬಿಟ್ಟಿದ್ದರಿಂದ ದಯವಿಟ್ಟು ಸರ್ಕಾರದ ಇದರಲ್ಲಿ ಗೊತ್ತಾಗಿ ದಾಖಲೆ ಸಮೇತ ಭ್ರಷ್ಟಾಚಾರವನ್ನ ಪ್ರಸ್ತುತಪಡಿಸಿದರೂ ಅಮಾನತು ಮಾಡಲು ಸಾಧ್ಯವಿಲ್ಲ ಎನ್ನುತ್ತಿರುವ ಇಒ ಅವರ ಧೋರಣೆ ಖಂಡನೀಯ. ತಕ್ಷಣವೇ ಪಿಡಿಒ ಅವರನ್ನು ಅಮಾನತುಗೊಳಿಸಿ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಕಾರ್ಯದರ್ಶಿ ಮತ್ತು ಉಸ್ತುವಾರಿ ರಘುಪಾಳ್ಯ ಮಾತನಾಡಿ 15ನೇ ಹಣಕಾಸು ಆಯೋಗದ ಅನುದಾನ, ವರ್ಗ 1 ಹಾಗೂ ವರ್ಗ 2 ಖಾತೆಗಳ ನಿಧಿಗಳು ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಹಣದಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿವೆ. ಈ ಸಂಬಂಧ ಇಲಾಖಾ ವಿಚಾರಣೆ ನಡೆಸುವಂತೆ ಈಗಾಗಲೇ ಆದೇಶಗಳಿದ್ದರೂ ತನಿಖೆ ಪ್ರಕ್ರಿಯೆ ವಿಳಂಬವಾಗುತ್ತಿರುವುದು ಹಾಗೂ ಜವಾಬ್ದಾರಿತನದ ಕೊರತೆ ತೋರಿರುವುದು ಜನಾಕ್ರೋಶವನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಿತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ತಕ್ಷಣ ಸೇವೆಯಿಂದ ಅಮಾನತು ಮಾಡಿ ಪಾರದರ್ಶಕ, ನ್ಯಾಯಸಮ್ಮತ ಹಾಗೂ ಸಮಯಬದ್ಧ ತನಿಖೆ ನಡೆಸುವಂತೆ ಆಗ್ರಹಿಸಿದರು. ಚಿನ್ನಸ್ವಾಮಿಯವರು ಸುಮಾರು ಕೋಟಿಗೂ ಅಧಿಕವಾದಂಥ ಒಂದು ದುರ್ಬಳಕೆಯನ್ನು ಮಾಡಿದ್ದಾರೆ. ಹಣವನ್ನು, ಸಾರ್ವಜನಿಕರ ಹಣವನ್ನು ಈ ರೀತಿ ದುರ್ಬಳಕೆ ಮಾಡಿ, ಈ ದುರ್ಬಳಕೆ ಮಾಡಿದ್ದಂಥದ್ದು ಕಂಡು ಬಂದಂಥ ಸಂದರ್ಭದಲ್ಲಿ ತನಿಖೆಗೆ ಆದೇಶ ಮಾಡಿ ವರ್ಷಾನುಗಟ್ಟಲೆ ಆದರೂ ಕೂಡ ಆ ವ್ಯಕ್ತಿಯನ್ನು ಅದೇ ಜಾಗದಲ್ಲಿ ಅದೇ ಹುದ್ದೆನಲ್ಲಿ ಇನ್ನೂ ಮುಂದುವರಿಸ್ತಿದ್ದಾರೆ. ಅಂದರೆ ಭ್ರಷ್ಟಾಚಾರ ಮಾಡೋಕ್ಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಅದಕ್ಕೆ ಕುಮ್ಮಕ್ಕನ್ನ ಕೊಡ್ತಿದ್ದಾರೆ ಅಂತೇಳಿ ನಾವು ಈ ಒಂದು ಧರಣಿನ ಮಾಡ್ತಾಯಿದ್ವಿ. ಇವತ್ತು ಅವ್ರನ್ನ ವರ್ಗಾವಣೆ ಮಾಡೋಕ್ಕೆ ನೋಡ್ತಿದ್ದಾರೆ ಅಧಿಕಾರಿಗಳು ಅವರವರು ಸೇವಕ್ಕೋಸ್ಕರ. ನಮ್ಮ ಅಜೆಂಡಾ ಉದ್ದೇಶ ಏನು ಅಂದರೆ ಅವ್ರು ಅಮಾನತ್ತಾಗಬೇಕು. ಅಮಾನತ್ತಾಗಿ ಇಡೀ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಭ್ರಷ್ಟಾಚಾರ ಮಾಡಿದರೆ ಉಳಿಗಾಲ ಇಲ್ಲ ಅನ್ನೋ ಸಂದೇಶ ರವಾನೆ ಆಗಬೇಕು ಅಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಸಕಲೇಶಪುರ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಗಗನ್ ಗೌಡ್ರ ಅಡ್ಲಳ್ಳಿಯವರ ನೇತೃತ್ವದಲ್ಲಿ ಹೋರಾಟನ ಮಾಡ್ತಿದ್ವಿ. ಈಗ ಅವರು ವರ್ಗಾವಣೆ ಮಾಡ್ತೀವಿ ಅಂತಿದ್ರೆ, ವರ್ಗಾವಣೆ ಮಾಡಿದರೆ ಯಾರು ವರ್ಗಾವಣೆ ಮಾಡ್ತಾರೆ ಅವರೇ ಅಪರಾಧಿ ಆಯ್ತಾರೆ. ಅವ್ರು ಅಪರಾಧಿ ಆಗಬಾರ್ದು, ಬೇರೆಯವ್ರಿಗೂ ಕೂಡ ಒಂದು ಮನವರಿಕೆ ಆಗಬೇಕು, ಸಾರ್ವಜನಿಕ ದುಡ್ಡನ್ನ ಮುಟ್ಟಬಾರ್ದು ಅನ್ನೋದು ಭಯ ಇರಬೇಕು ಅನ್ನೋದಕ್ಕೋಸ್ಕರ ಉದ್ದೇಶಕ್ಕೆ ನಾವು ಈ ಒಂದು ಧರಣಿನ ನಿರಂತರವಾಗಿ ಮಾಡ್ತೀವಿ. ಅಮಾನತ್ತಾಗಬೇಕು, ಅಮಾನತ್ತಾಗಿದೆ ಅಂತೇಳಿ CS ಹೇಳ್ತಾರೋ ಇಲ್ಲ ಇಒ ಬಂದು ಹೇಳ್ತಾರೋ, ಯಾರಾದರೂ ಬಂದು ಹೇಳೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ. ಪ್ರತಿಭಟನೆಯಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಯಕುಮಾರ್, ರೈತ ಘಟಕದ ವಸಂತ ಬೊಮ್ಮನಕೆರೆ, ಕಾರ್ಮಿಕ ಘಟಕದ ಸಂಗ್ರಾಮ್, ಸುನಿಲ್, ಮಂಜುನಾಥ್ ಸೇರಿದಂತೆ ಕರ್ವಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಬೇಲೂರು ತಾಲೂಕು ಕಾಫಿ ಬೆಳೆಗಾರರ ಸಂಘದ ನೂತನ ಪದಾಧಿಕಾರಿಗಳನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದ್ದು, ಸಂಘದ ಮುಂದಿನ ಕಾರ್ಯಚಟುವಟಿಕೆಗಳಿಗೆ ಹೊಸ ಚೈತನ್ಯ ತುಂಬಲಾಗಿದೆ.
ಸಂಘದ ಅಧ್ಯಕ್ಷರಾಗಿ ವೈಎಸ್ ಸಿದ್ದೇಗೌಡ ಅವರು ಆಯ್ಕೆಯಾಗಿದ್ದು, ಕಾರ್ಯದರ್ಶಿಯಾಗಿ ವೈಡಿ ಲೋಕೇಶ್ ಜವಾಬ್ದಾರಿ ಹೊತ್ತಿದ್ದಾರೆ. ಸಂಘಟನಾ ಕಾರ್ಯದರ್ಶಿಯಾಗಿ ಹಿರಿಗದ್ದೆ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಲಾಗಿದ್ದು, ಸಹ ಕಾರ್ಯದರ್ಶಿಗಳಾಗಿ ಕೌಶಿಕ್ ಎಂಎಂ ಹಾಗೂ ಫರಾನ್ ಹಮೀದ್ ನೇಮಕಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಅಧುರಿ ಕುಮಾರ್ ಅವರು, ಬೇಲೂರು ತಾಲೂಕಿನ ಕಾಫಿ ಬೆಳೆಗಾರರು ಇಂದಿನ ಪರಿಸ್ಥಿತಿಯಲ್ಲಿ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಎಂದು ಹೇಳಿದರು. ಕಾಫಿ ಬೆಲೆಯ ಏರಿಳಿತ, ಕಾರ್ಮಿಕರ ಕೊರತೆ, ರಾಸಾಯನಿಕ ಗೊಬ್ಬರಗಳ ಬೆಲೆ ಹೆಚ್ಚಳ ಹಾಗೂ ಹವಾಮಾನ ಬದಲಾವಣೆಯಿಂದ ಉಂಟಾಗುತ್ತಿರುವ ಬೆಳೆ ಹಾನಿ ಬೆಳೆಗಾರರ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕೃತಜ್ಞತೆಗಳನ್ನ ತಿಳಿಸಿ ನನ್ನನ್ನು ಈ ಒಂದು ಸ್ಥಾನದಲ್ಲಿ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಕಾರ್ಯದರ್ಶಿ ಸ್ಥಾನಕ್ಕೆ ಕೂರಿಸಿದ ನಿಮಗೆ ಕೃತಜ್ಞತೆಗಳು. ಅದರಲ್ಲಿ ಮುಖ್ಯವಾಗಿ ನನ್ನ ಫೌಂಡೇಶನ್ ಅಂದರೆ ನನ್ನ ತಳಪಾಯದ ಸಂಘ ಸಂಸ್ಥೆ ಗಿಂಡಳ್ಳಿ ಬೆಳೆಗಾರರ ಸಂಘ, ಅಲ್ಲಿನ ಎಲ್ಲ ಸದಸ್ಯರುಗಳು ಕೂಡ ನನ್ನ ಒಕ್ಕಲಿನಿಂದ ಈ ಒಂದು ಸ್ಥಾನಕ್ಕೆ ತಂದು ಕೂರಿಸಿದ್ದೀರ. ನಿಮ್ಮೆಲ್ಲರ ಏನು ಉದ್ದೇಶ ಇಟ್ಕೊಂಡು ನನ್ನನ್ನು ಈ ಸ್ಥಾನಕ್ಕೆ ಕೂರಿಸಿದ್ದೀರ, ಆ ಸ್ಥಾನಕ್ಕೆ ಖಂಡಿತವಾಗ್ಲೂ ನಾನು ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿದೆ. ಹೆಚ್ಚಾಗಿ ನಾನು ಇನ್ನೊಂದು ಹೇಳಲೇಬೇಕಾದಂಥ ವಿಷಯ, ನಮ್ಮ ಕಾಫಿ ಬೆಳೆಗಾರರಿಗೆ ಹೋರಾಟದ ಕೊರತೆ ಇದೆ. ಯಾಕೆಂದರೆ ಮೊನ್ನೆ ನಾವು ರೈತ ಸಂಘದ ಸಹಯೋಗದೊಂದಿಗೆ ಕೆಇಪಿನಲ್ಲಿ ಸ್ಟ್ರೈಕ್ ಮಾಡಿದಾಗ ನೂತನ ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ಅವರು ಮಾತನಾಡಿ, ತಮ್ಮ ಮೇಲೆ ವಿಶ್ವಾಸವಿಟ್ಟು ಸರ್ವಾನುಮತದಿಂದ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ಸಂಘದ ಜವಾಬ್ದಾರಿ ಹೊರುವುದು ಗೌರವದ ಸಂಗತಿಯಷ್ಟೇ ಅಲ್ಲ, ದೊಡ್ಡ ಹೊಣೆಗಾರಿಕೆಯೂ ಆಗಿದೆ ಎಂದು ಹೇಳಿದರು. ಈ ವೇಳೆ ಸಂಘಟನಾ ಕಾರ್ಯದರ್ಶಿಯಾಗಿ ಹಿರಿಗದ್ದೆ ಮಂಜುನಾಥ್ ಹಾಗೂ ಸಹ ಕಾರ್ಯದರ್ಶಿಗಳಾಗಿ ಕೌಶಿಕ್ ಎಂಎಂ ಮತ್ತು ಫರಾನ್ ಹಮೀದ್ ಆಯ್ಕೆಯಾಗಿದ್ದಾರೆ. 4 ವರ್ಷದಿಂದ ನಮ್ಮ ಪದಾಧಿಕಾರಿಗಳಿರ್ಬೋದು, ಗ್ರಾಮ ಪಂಚಾಯತಿ ಮಟ್ಟದ ಎಲ್ಲ ಅಧ್ಯಕ್ಷರು, ಸದಸ್ಯರು, ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು, ಮಾಧ್ಯಮದವರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಬೆಳೆಗಾರರ ಸಂಘದಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅತಿ ಹೆಚ್ಚಿನ ಸಹಕಾರ ಕೊಟ್ಟಿದ್ದಕ್ಕಾಗಿ, ಕೆಲವೊಂದು ಸಂದರ್ಭದಲ್ಲಿ ಹೋರಾಟ ಪ್ರತಿಭಟನೆ ಸಂದರ್ಭದಲ್ಲಿ ನಾವು ಸ್ವಲ್ಪ ಹೆಚ್ಚು ಮಾತಾಡಿರ್ಬೋದು. ಕಾರಣ ಆವೇಶ, ರೋಷ ಆ ಸಂದರ್ಭದಲ್ಲಿ ಸಮಸ್ಯೆಗಳ ವಿರುದ್ಧನೇ ಹೊರತು ಯಾವುದೇ ವ್ಯಕ್ತಿಗತ. ಬೇಲೂರು ತಾಲೂಕಿನ ಗೆಂಡೇಹಳ್ಳಿ ಭಾಗದಲ್ಲಿರುವ ಎಂಯುಎಸ್ಎಸ್ ವಿದ್ಯುತ್ ಉಪಕೇಂದ್ರವನ್ನು ಮೇಲ್ದರ್ಜೆಗೇರಿಸುವ ಕಾಮಗಾರಿಗೆ ಸಂಬಂಧಿಸಿದಂತೆ ಕೆಡಿಪಿ ಸದಸ್ಯ ನಂದೀಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿವರವಾದ ಮಾಹಿತಿ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಸ್ತುತ ಉಪಕೇಂದ್ರವು ಕೇವಲ 8 ಮೆಗಾವ್ಯಾಟ್ ಸಾಮರ್ಥ್ಯ ಹೊಂದಿದ್ದು, ಇದರಿಂದ ರೈತರು, ಕಾಫಿ ಬೆಳೆಗಾರರು ಹಾಗೂ ಸಣ್ಣ ಉದ್ಯಮಿಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಆಗುತ್ತಿರಲಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸಲು ಉಪಕೇಂದ್ರದ ಸಾಮರ್ಥ್ಯವನ್ನು 20 ಮೆಗಾವ್ಯಾಟ್ಗೆ ಹೆಚ್ಚಿಸುವ ಯೋಜನೆ ರೂಪಿಸಲಾಗಿದ್ದು, ಕಳೆದ 1 ವರ್ಷದಿಂದ ಮಾಜಿ ಸಚಿವ ಬಿ ಶಿವರಾಮ್ ಅವರು ಈ ಮಟ್ಟದಲ್ಲಿ ನಿರಂತರ ಪ್ರಯತ್ನಗಳ ಬಳಿಕ ಈಗ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂದು ಹೇಳಿದರು. ರಾಜಕೀಯ ವಿಚಾರವಾಗಿ ಬೇಲೂರು ಪುರಸಭೆಯ ಒಳಜಗಳ ಕುರಿತು ಕೇಳಿದ ಪ್ರಶ್ನೆಗೆ, ಸದಸ್ಯರ ವೈಯಕ್ತಿಕ ಪ್ರತಿಷ್ಠೆಗಳ ಕಾರಣದಿಂದ ಸಮಸ್ಯೆಗಳು ಉಂಟಾಗಿವೆ ಎಂದು ಪ್ರತಿಕ್ರಿಯಿಸಿದರು. ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯೆ ಜ್ಯೋತಿ ನಿಶ್ಚಯ್ ಕೂಡ ಹಾಜರಿದ್ದರು. ಶಿವರಾಮಣ್ಣ ತುಂಬಾ ಕೆಲಸ ಮಾಡಿ ಅಲ್ಲಿರೋ 8 ಮೆಗಾವ್ಯಾಟ್ಗೆ 20 ಮೆಗಾವ್ಯಾಟ್ ವಿದ್ಯುತ್ ಸರಬರಾಜು ಆಗೋದಕ್ಕೆ ತುಂಬಾ ಸಹಕಾರ ಮಾಡಿ ನಿನ್ನೆ 24 ಮಾರ್ಚ್ ಅವತ್ತು ಫುಲ್ ವರ್ಕ್ ಆರ್ಡರ್ ಎಲ್ಲ ಕೊಟ್ಟಿದ್ದಾರೆ. ಈಗ ಏನಿದ್ರು ಟೆಂಡರ್ ಪ್ರೋಸೆಸ್ ಅಷ್ಟೇ ಆಗಬೇಕು. ಟೆಂಡರ್ ಪ್ರೋಸೆಸ್ ಆಗಿ ಕೆಲಸ ಆದರೆ ಮುಗಿದು ಅಧಿಕಾರಿ ವರ್ಗದಿಂದ. ಇದರಲ್ಲಿ ಏನಾಗಿದೆ ಅಂದರೆ ಯಾವುದೇ ರೀತಿ ಭ್ರಷ್ಟಾಚಾರ ಆಗಲ್ಲ. ಮೇಂಟೆನೆನ್ಸು ಮತ್ತು ಎಕ್ವಿಪ್ಮೆಂಟು ಇನ್ಕ್ಲೂಡಿಂಗ್ ಡಿಸ್ಮ್ಯಾಂಟ್ಲಿಂಗ್, ಸಿವಿಲ್ ವರ್ಕು ಎಲ್ಲ ಸೇರಿ ಅಮೌಂಟು 4,75,33,925 ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಇದು ಸಂಪೂರ್ಣ ನಮ್ಮ ಮಾಜಿ ಸಚಿವರು ಬೇಲೂರಿನ ಗುಬ್ಬಿ ತಾಲೂಕಿನ ಮುದ್ದಾಪುರ ಗ್ರಾಮದ ಶ್ರೀ ಶನಿದೇವರು ಮತ್ತು ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ಶ್ರೀ ಕೊಲ್ಲಾಪುರದ ದೇವಿಯ ಮುತ್ತಿನ ಪಲ್ಲಕ್ಕಿ ಉತ್ಸವ ಮಾರ್ಚ್ 27ರಂದು ನಡೆಯಲಿದೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದರಾಮೇಶ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಮುದ್ದಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 27ರಂದು ಬೆಳಗ್ಗೆ ಶ್ರೀ ಶನಿದೇವರು ಮುದ್ದಾಪುರ ಗ್ರಾಮದಲ್ಲಿ ಮಡ್ಲಕ್ಕಿ ಸೇವೆ ಮುಗಿಸಿಕೊಂಡು ಸಂಜೆ ಗೊಲ್ಲರಟ್ಟಿಗಳಲ್ಲಿ ವಿವಿಧ ಪೂಜಾ ಕಾರ್ಯಗಳನ್ನು ಮುಗಿಸಿಕೊಂಡು ದೇವಸ್ಥಾನಕ್ಕೆ ಬರಲಿದೆ. ಮಾರ್ಚ್ 28ರಂದು ಸಂಜೆ ಎಮ್ಎನ್ಕೋಟೆ ಗ್ರಾಮದ ಗ್ರಾಮದೇವತೆ ಶ್ರೀ ಕೊಲ್ಲಾಪುರದ ದೇವಿಯ ಆಗಮನದೊಂದಿಗೆ ಆರತಿ ಉತ್ಸವ ನಡೆಯಲಿದೆ. ನಂತರ 9 ಗಂಟೆಗೆ ಧಾರ್ಮಿಕ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಗೊಲ್ಲಹಳ್ಳಿ ಮಠದ ಶ್ರೀ ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮಿಗಳು ವಹಿಸಲಿದ್ದು, ಉದ್ಘಾಟನೆಯನ್ನ ಕೇಂದ್ರ ಸಚಿವ ವಿ ಸೋಮಣ್ಣನವರು ವಹಿಸಲಿದ್ದು, ಅಧ್ಯಕ್ಷತೆಯನ್ನ ದೇವಾಲಯ ಸಮಿತಿ ಅಧ್ಯಕ್ಷರಾದ ಟಿಎಸ್ ಕಿಡಿಗಣ್ಣಪ್ಪ ವಹಿಸಲಿದ್ದಾರೆ.
ವಿಶೇಷವಾಗಿ ತುಮಕೂರಿನ ಹೆಸರಾಂತ ಸಂಗೀತ ಮೆಲೋಡಿ ಆರ್ಕೆಸ್ಟ್ರಾವನ್ನ ಹಮ್ಮಿಕೊಂಡಿದ್ದು, ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಜೂನಿಯರ್ ಪುನೀತ್ ರಾಜ್ಕುಮಾರ್, ಅಂಬರೀಶ್, ರವಿಚಂದ್ರನ್, ಡಾಕ್ಟರ್ ರಾಜ್ಕುಮಾರ್ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ವಿಷಯ ಏನಪ್ಪಾ ಅಂದ್ರೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಉದ್ಪುರ ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ಮತ್ತು ಬಸವೇಶ್ವರ ಸ್ವಾಮಿ ಎಮ್ಮೆನ್ಕೋಟೆ ಗ್ರಾಮದ ಕೊಲ್ಲಾಪರಮ್ಮ ದೇವಿಯ ಅಡ್ಡಪಲ್ಲಕ್ಕಿ ಉತ್ಸವ ದಿನಾಂಕ 28/3/2026ರಂದು ಶನಿವಾರ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರ ಆಗಮನ ಮತ್ತು ಅವತ್ತಿನ ಕಾರ್ಯಕ್ರಮ ಏನಂದರೆ ಸಂಜೆ 6 ಗಂಟೆಗೆ ಆರತಿ ಉತ್ಸವ ಕಾರ್ಯಕ್ರಮ ಇರುತ್ತೆ. ಮತ್ತು ರಾತ್ರಿ 10 ಗಂಟೆಗೆ ಮಹಾದಾಸೋಹ, ಭಕ್ತಾಳಿಗಳ ಅನ್ನದಾನ ಸಂತರ್ಪಣೆ, ಮತ್ತು ರಾತ್ರಿ 10:30ಗೆ ಸಂಗೀತ ಮೆಲೋಡಿಸ್ ಕಾರ್ಯಕ್ರಮ, ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದ್ದು, ಆ ಕಾರ್ಯಕ್ರಮಕ್ಕೆ ಜೂನಿಯರ್ ರವಿಚಂದ್ರನ್, ಜೂನಿಯರ್ ರಾಜ್ಕುಮಾರ್ ಮತ್ತು ಜೂನಿಯರ್ ಅಂಬರೀಶ್, ಜೂನಿಯರ್ ಅಪ್ಪು ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ಆರ್ಕೆಸ್ಟ್ರಾ ಮುಗಿದ ಮೇಲೆ ಉತ್ಸವ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ಅಗೋರಿ ಕುಣಿತ, ಭದ್ರಕಾಳಿ ಕುಣಿತ. ಈಗ ಸಂಕ್ಷಿಪ್ತ ಸುದ್ದಿ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿ ಪೂರ್ವಗ್ರಹ ಪೀಡಿತ ಎಂದು ಒಳ ಮೀಸಲಾತಿ ರೋಸ್ಟರ್ ವಿರೋಧಿಸಿ ರಸ್ತೆಯಲ್ಲಿ ಮಲಗಿ ಪ್ರತಿಭಟನೆ ನಡೆಸಲಾಯಿತು. ಹೊಸ ಮೀಸಲಾತಿ ರದ್ದುಪಡಿಸುವವರೆಗೂ ಹೋರಾಟ ನಿಲ್ಲದು ಎಂದು ಆಕ್ರೋಶ ಹೊರಹಾಕಿದ್ರು. ಈ ಸಮಸ್ಯೆಯಿಂದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತಿ ಪ್ರಮಾಣ ಪತ್ರ ಸಿಗುತ್ತಿಲ್ಲ ಎಂದು ಬವಿ ಯುವ ಮುಖಂಡ ಪವನ್ ಕುಮಾರ್ ಶಿರ್ವಾ ಆರೋಪಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಮಸ್ಕಾರ, ಕರ್ನಾಟಕ ಇದೀನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಮಹಿಳೆಯ ಬರ್ಬರ ಹತ್ಯೆ, ಕಾರಿನಲ್ಲಿ ಕರೆತಂದು ಕತ್ತು ಕೊಯ್ದು ಕಗ್ಗೋಲೆ, ಕೊಲೆ ನೋಡುತ್ತಾ ಸಾರ್ವಜನಿಕರು ಗಪ್ಚುಪ್. ಗೈರು ಹಾಜರಿಯ ನೆರಳಲ್ಲಿ ಬೇಲೂರು ಪುರಸಭೆ ಬಜೆಟ್ ಮಂಡನೆ, ಕೇವಲ 8 ಮಂದಿ ಭಾಗಿ, ಆಡಳಿತದ ಅಧಿಕಾರಿಗಳ ವಿರುದ್ಧ ಸದಸ್ಯರ ಕಿಡಿ. ಶಿರಬೆ ಬೆಟ್ಟದಲ್ಲಿ ಗಣಿಗಾರಿಕೆ ನಿಲ್ಲಿಸುವಂತೆ ಸಾರ್ವಜನಿಕರಿಂದ ಪ್ರತಿಭಟನೆ, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಒತ್ತಾಯ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.